ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 11 ಜನವರಿ 2026ರಂದು ಕೆಇಎ ಮುಖಾಂತರ ಕಂಡಕ್ಟ್ ಮಾಡಲಾದಂಥ FDA ಈ ಒಂದು ಹುದ್ದೆಗೆ ಪತ್ರಿಕೆ 2 ಇದರ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವ. ಸೊ ಇಲ್ಲಿ ಪತ್ರಿಕೆ 2 ಅಂದರೆ ಯಾವುದು? ಸಂವಹನ ಪತ್ರಿಕೆ ಅಥವಾ ಕಮ್ಯುನಿಕೇಷನ್ ಪೇಪರ್, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ಏನು ಮಾಡೋಣ, ಇಂಗ್ಲೀಷ್ ಈ ಒಂದು ವಿಷಯದ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನೋಡೋಣ. ಸೊ ಇಲ್ಲಿ ಮೊದಲ ಕ್ವೆಶನ್ ನೋಡಿ, ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಹ್ಯಾಸ್ ಆ್ಯನ್ ಎರರ್. ಇಫ್ ದೇರ್ ಈಸ್ ಆ್ಯನ್ ನೋ ಮಿಸ್ಟೇಕ್ ದ ಆನ್ಸರ್ ಈಸ್ ನೋ ಎರರ್. ನೋಡಿ ಇಲ್ಲಿ ದ ಆ್ಯಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಮ್ ಅಂತ ಸೆಂಟೆನ್ಸ್ ಅದ. ಸೊ ಇಲ್ಲಿ 1, 2, 3, 4 ಅಂತ ಬೇರೆ ಬೇರೆ ಪಾಠಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎರರ್ ಇದೆಯಾ ಅಂತ ನಾವು ನೋಡಬೇಕು. ಎರರ್ ಇದೆಯಾ? ಇಲ್ಲ. ಗ್ರಾಮೆಟಿಕಲಿ ಇದು ಕರೆಕ್ಟ್ ಅದ. ಓಕೆ, ಗ್ರಾಮೆಟಿಕಲಿ ಇದು ಕರೆಕ್ಟ್ ಅದ. ಸೊ ಅದಕ್ಕೆ ಇದೇನಾಗ್ತದೆ? ನೋ ಎರರ್. ಅಂದರೆ ಆಪ್ಷನ್ 1 ಈಸ್ ಅ ಕರೆಕ್ಟ್. ಸೆಕೆಂಡ್ ಕ್ವೆಶನ್, ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. ಹಿ ಸೇಡ್ ದ್ಯಾಟ್ ರಾಮ ಹ್ಯಾಡ್ ಬಿನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ ಅಂತ ಇದೆ. ಓಕೆ, ಸೊ ಇಲ್ಲೇ ನಾವು ಇದನ್ನು ಸ್ಪೀಚ್ ಚೇಂಜ್ ಮಾಡಬೇಕು. ನಾವು ಅದಕ್ಕೇನು ಮಾಡಬೇಕು? ಹಿ ಸೇಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ವಾಸ್ ರೈಟಿಂಗ್ ಅ ಲೆಟರ್ ಅಂದರೆ ಪಾಸ್ಟ್ ಕಂಟಿನ್ಯೂವಸ್ ಬರುತ್ತಾ? ಓಕೆ, ಪಾಸ್ಟ್ ಕಂಟಿನ್ಯೂವಸ್ ಇನ್ ಡೈರೆಕ್ಟ್ ಸ್ಪೀಚ್ ಒಳಗೆ. ಓಕೆ, ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫಾಸ್ಟ್ ಕಂಟಿನ್ಯೂವಸ್ ವಾಸ್ ರೈಟಿಂಗ್. ಓಕೆನಾ? ಸೊ ಇದೇನಿತ್ತು? ಹ್ಯಾಡ್ ಬಿನ್ ರೈಟಿಂಗ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಇತ್ತು. ಓಕೆ, ನೆಕ್ಸ್ಟ್ ಕ್ವೆಶನ್, ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಇದು ಕರೆಕ್ಟ್ ಆಗ್ತದೆ. ಆಪ್ಷನ್ ನಂಬರ್ 4. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ನಾಟ್ ದ ಇಂಟರ್ಜಂಕ್ಷನ್. ಯಾವುದಲ್ಲ ಇಂಟರ್ಜಂಕ್ಷನು? ಆಪ್ಷನ್ ಸಿ. ಅಂದರೆ ಇಲ್ಲಿ ಏನಾಗ್ತದೆ? ಆಪ್ಷನ್ 2 ಆಗ್ತದೆ. ಆಪ್ಷನ್ 2 ಸಿ ಓನ್ಲಿ. ಇದು ಇಂಟರ್ಜಂಕ್ಷನ್ ಅಲ್ಲ. ಹುರ್ರ, ಅಲಾಸ್, ಹೊಶ್ ಇವೆಲ್ಲ ಏನಾಗ್ತವೆ? ಇಂಟರ್ಜಂಕ್ಷನ್. ನೆಕ್ಸ್ಟ್ 5ನೇ ಕ್ವೆಶನು, ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋವಿಂಗ್ ವರ್ಡ್. ಫಾರ್ಮುಲಾ ಇದರ ಒಂದು ಪ್ಲೂರಲ್ ಫಾರ್ಮ್ ಅದು. ಇದು ಫಾರ್ಮುಲೆ ಆಗ್ತದೆ. ಓಕೆ, ನಾರ್ಮಲ್ ಆಗಿ ಫಾರ್ಮುಲೆ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ಓನ್ಲಿ ಎ ಆಗ್ತದೆ. ಓನ್ಲಿ ಎ ಮಾತ್ರ ಫಾರ್ಮುಲೆ. ಅಂಡ್ ಕೆಲವೊಂದು ಟೈಮಲ್ಲಿ ಫಾರ್ಮುಲಾಸ್ ಇಂಗ್ಲೀಷಲ್ಲಿ ಪ್ಲೂರಲ್ ಫಾರ್ಮ್. ಇದು ಲ್ಯಾಟಿನಲ್ಲಿ ಇದು ಕರೆಕ್ಟ್ ಆಗ್ತದೆ ಫಾರ್ಮುಲೆ. ಬಟ್ ಫಾರ್ಮುಲಾಸ್ ಕೂಡ ಇದು ಆಕ್ಸೆಪ್ಟ್ ಮಾಡ್ಕೋತಾರೆ. ಇದು ಆ್ಯಕ್ಚುಲಿ ಮೋಸ್ಟ್ ಪ್ರೊಬಬಲಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಬಟ್ ಕೆಲವೊಂದು ಟೈಮಲ್ಲಿ ಫಾರ್ಮುಲಾಸನ್ನು ಯೂಸ್ ಮಾಡ್ತಾರೆ. ಎ ಆ್ಯಂಡ್ ಸಿ ಇವು ಎರಡೂ ಒಳಗೆ ಒಂದು ಆಗ್ತಾವೆ, 1 or 3. ಓಕೆ, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಮೆಟಾಫರ್ ಆಗ್ತದೆ. ನೆಕ್ಸ್ಟ್, ರೈಟ್ 1 ವರ್ಡ್ ಸಬ್ಸ್ಟಿಟ್ಯೂಟ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್. ಒನ್ ಹೂ ಈಸ್ ಆಲ್ ಪವರ್ಫುಲ್. ಅಂದರೆ ಓಮ್ನಿಪೊಟೆಂಟ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ವರ್ಡ್. ಇದು ಕರೆಕ್ಟ್ ಏನಾಗ್ತದೆ ಇಲ್ಲಿ? ಹೇರ್ಲೂಮ್ ಇಂಡಸ್ಟ್ರಿ. ಹಿ ವರ್ಕ್ಸ್ ಇನ್ ಅ ಹೇರ್ಲೂಮ್. ಅಂದರೆ ಇದು ಹೇರ್ಲೂಮ್ ಇಂಡಸ್ಟ್ರಿ ಅಂದರೆ ಏನಪ್ಪ? ಪುರಾತನ ಕಾಲದಿಂದ, ತುಂಬ ಒಂದು ಕಾಲದಿಂದಲೂ, ವರ್ಷಗಳಿಂದ ಅಥವಾ ಶತಮಾನದಿಂದ ಬಂದಂಥ ಒಂದು ಉದ್ಯೋಗ. ಓಕೆ, ಇದು ಹೇರ್ಲೂಮ್ ಇಂಡಸ್ಟ್ರಿ ಅಂತ ಅಂತಾರೆ. ಹೇರ್ಲೂಮ್. ಮ್ಯಾಚ್ ದ ಫಾಲೋಯಿಂಗ್.
ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗ್ತದೆ. ಕನ್ವಿನ್ಸ್, ಡಿಸೈಡ್. ಆಮೇಲೆ ಅಲೈಟ್, ಎಂಬಾರ್ಕ್. ಆಮೇಲೆ ರೆಫ್ಯೂಸ್, ಗ್ರ್ಯಾಂಟ್. ಡಿವೋಲ್ಜ್, ಕೌನ್ಸಿಲ್. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಡೈರೆಕ್ಷನ್ಸ್. ಚೂಸ್ ದ ರೈಟ್ ಹೋಮೋನಿಮ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಇನ್ಸೈಟ್ ಆಗ್ತದೆ. ಇನ್ಸೈಟ್ ಅಂದರೆ ಏನು, ಪ್ರೊವೋಕ್ ಮಾಡೋದು. ಇಲ್ಲೊಂದು ಪ್ಯಾಸೇಜ್ ಇದೆ, ಈ ಪ್ಯಾಸೇಜಲ್ಲಿ L1 to 13 ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಆನ್ಸರ್ ಮಾಡಬೇಕು. ಇದನ್ನು ಪ್ಯಾರಾಗ್ರಾಫ್ ಒಮ್ಮೆ ಚೆನ್ನಾಗಿ ಓದ್ಕೋಬೇಕು, ಆಮೇಲೆ ಆನ್ಸರ್ ಮಾಡಬೇಕು. 11ನೇ ಕ್ವಶನ್ದು ಸಬ್ಸಿಡೀಸ್ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ಇಫಿಷಿಯೆಂಟ್ ಇದು ಕರೆಕ್ಟ್. ಆಮೇಲೆ 12ನೇ ಕ್ವಶನ್ನು ಎನ್ಕರೇಜಿಂಗ್. 30th ಕ್ವಶನ್ ಅನ್ಸರ್ಟನ್ಟಿ. ನೆಕ್ಸ್ಟ್ 40th ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಆ್ಯಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಟೇಸ್ಟಿ ಇದರ ಆಂಟೋನಿಮ್, ಅಪೋಸಿಟ್. ಆ್ಯಂಟೋನಿಮ್ ಆಫ್ ಟೇಸ್ಟಿ ಅಂದ್ರೇನು, ಡೆಲಿಸಿಯಸ್. ಇದರ ಅಪೋಸಿಟ್ ಏನಾಗುತ್ತೆ, ಇನ್ಸಿಪೀಡ್. ನೋಡಿ, ಡೆಲಿಸಿಯಸ್ ಟೇಸ್ಟಿ ಸೇಮ್ ಆಗ್ತದೆ, ಬಟ್ ಇದರ ಅಪೋಸಿಟ್ ಇನ್ಸಿಪೀಡ್ ಅಂದ್ರೇನು, ಟೇಸ್ಟ್ಲೆಸ್. ನೋಡಿ, ಟೇಸ್ಟ್ಲೆಸ್ ಇದು ಆಗ್ತದೆ. ಆಮೇಲೆ 15ನೇ ಕ್ವಶನ್ನು ರಿಪೋರ್ಟೆಡ್ ಸ್ಪೀಚ್. ನೋಡಿ, ಇದೊಂದು ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ. ಇದನ್ನು ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ರಿಪೋರ್ಟೆಡ್ ಸ್ಪೀಚ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್. ಈ ಕೊಟ್ಟಂಥ ಸ್ಟೇಟ್ಮೆಂಟ್ದು ರಿಪೋರ್ಟೆಡ್ ಸ್ಪೀಚನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಆಗ್ತದೆ. ನೆಕ್ಸ್ಟ್ 16th ಕ್ವಶನ್ ಸ್ಪೆಲ್ಲಿಂಗ್ ಎರರ್. ಐಡೆಂಟಿಫೈ ದ ಸೆಂಟೆನ್ಸ್ ವೇರ್ ಇಟಾಲಿಸೈಸ್ಡ್ ವರ್ಡ್ ಹ್ಯಾಸ್ ಅ ಸ್ಪೆಲ್ಲಿಂಗ್ ಎರರ್. ಇದೇನು ಇಟಾಲಿಕ್ ಕೊಟ್ಟಿದ್ದಾರಲ್ಲ ಈ ರೀತಿ, ಅಂಥ ವರ್ಡನ್ನು ನಾವು ಕರೆಕ್ಟ್ ಸ್ಪೆಲ್ಲಿಂಗ್ ಎಲ್ಲಿ ಎರರ್ ಆಗೈತಿ ಅದನ್ನು ಐಡೆಂಟಿಫೈ ಮಾಡಬೇಕು. ಆಪ್ಷನ್ 1 ಈಸ್ ಅ ಕರೆಕ್ಟ್. ಹರ್ ಇಂಡಿಸ್ಪೆನ್ಸಿಬಲ್ ಕಂಟ್ರಿಬ್ಯೂಷನ್ಸ್ ವೇರ್ ನೋಟೆಡ್. ಇದು ಕರೆಕ್ಟ್. ಇಂಡಿಸ್ಪೆನ್ಸಿಬಲ್ ಆ್ಯಕ್ಚುಲಿ ಇದು ಎಂಬಾರ್ಸ್ಮೆಂಟ್, ಆಕರೆನ್ಸ್, ಅಕೊಮಡೇಷನ್ ಇವೆಲ್ಲ ಕರೆಕ್ಟ್ ಆಗ್ತವೆ. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ 1. ಯಾಕೆ ಇದ್ರದ್ದು ಸ್ಪೆಲ್ಲಿಂಗ್ ಎರರ್ ಆಗಿದೆ? ಯಾಕೆ ಇದ್ರದ್ದು ಏನು ಬರಬೇಕು, ಇಂಡಿಸ್ಪೆನ್ಸಿಬಲ್. ಓಕೆ. ಇಲ್ಲಿ SE ಇದೆ ನೋಡಿ, SIBLE. ಸೊ ಇದು ಕರೆಕ್ಟು. ನೆಕ್ಸ್ಟ್ ಡೈರೆಕ್ಷನ್ಸ್ ನೋಡಿ, ABCD ಅಂತ 4 ಸೆಂಟೆನ್ಸ್ ಅದಾವ. ಸೊ ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಬೇಕು, ಅರೇಂಜ್. ಆಪ್ಷನ್ 1 ಈಸ್ ಅ ಕರೆಕ್ಟ್, BADC. 18ನೇ ಕ್ವಶನು ಐಡೆಂಟಿಫೈ ದ ಟೆನ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಹ್ಯಾಡ್ ಬಿನ್ ಪ್ಲೇಯಿಂಗ್ ಅಂದರೆ ಇದು ಹ್ಯಾಡ್ ಅಂದ್ರೆ ಪಾಸ್ಟ್, ಬಿನ್ ಅಂದ್ರೆ ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ಹ್ಯಾಡ್ ವಿಸಿಟೆಡ್, ಆಪ್ಷನ್ 2 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 20ನೇದು ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ಸ್. ಇದ್ರದ್ದು ಕ್ವಶನ್ ಟ್ಯಾಗ್ ನಾವು ನೋಡಬೇಕು. ಇಲ್ಲಿ ನೆವರ್ ಅಂದರೆ ಏನಾಗ್ತದೆ, ನೆವರ್ ಬಂದಿದೆ, ಅದಕ್ಕೆ ಅದು ನೆಗೆಟಿವ್ ಬರ್ತದೆ. ಓಕೆ, ದ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಓಕೆ, ಅದಕ್ಕೆ ಡಸ್ ಹಿ ಇದು ಕರೆಕ್ಟ್. ಸೊ ನೆಕ್ಸ್ಟ್ ಸೆಷನಲ್ಲಿ ಕನ್ನಡ. ನೆಕ್ಸ್ಟ್ ಕ್ವಶನ್ ನೋಡಿ, 56ನೇ ಕ್ವಶನ್ ಇದೆ. ಓಕೆ, ಅಪ್ ಟು 55, 21 to 55 ಇವೆಲ್ಲವೂ ಕನ್ನಡದವ. ನೆಕ್ಸ್ಟ್ ಏನಪ್ಪ, ಇವು ಇಂಗ್ಲೀಷ್ ಅದಾವ. ನೆಕ್ಸ್ಟ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್.
ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಟ್ಯಾಂಜಿಬಲ್ ಪನಿಷ್ಮೆಂಟ್. ಟ್ಯಾಂಜಿಬಲ್ ಇದ್ರದ್ದು ಸಿನೋನಿಮ್. ಓಕೆ, ಇಲ್ಲಿ ಟ್ಯಾಂಜಿಬಲ್ ಅಂದ್ರೆ ಏನು? ಕಾರ್ಪೋರಿಯಲ್. ಆಪ್ಷನ್ 3 ಕರೆಕ್ಟು. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್ ವಿತ್ ದ ಫ್ರೇಜಸ್. ಕರೆಕ್ಟ್ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, rearrange the following words and phrases to form a meaningful sentence. ಸೊ ಇದರ ಉತ್ತರ RSPQ. RSPQ ಅಂದರೆ ಹೆಂಗಾಗತ್ತೆ? Scientists think that life began on the earth about 20 million centuries ago. Next, choose the correct adjective to fill in the blank. Adjective ಇದು ಕರೆಕ್ಟ್ ಏನಾಗುತ್ತೆ ಇಲ್ಲಿ? ಡಿಪ್ಲೊಮೆಟಿಕ್. ದ ಡಿಪ್ಲೊಮೆಟಿಕ್ ಕಂಡಕ್ಟ್ ಆಫ್ ದ ಮಿನಿಸ್ಟರ್ ಹೆಲ್ಪ್ಡ್ ಇನ್ ದ de-escalation of very tense situation at the border. ನೆಕ್ಸ್ಟ್ 60ನೇ ಕ್ವಶನು, ಕರೆಕ್ಟ್ ಪ್ರೊವರ್ಬ್. ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ 61ನೇದ್ದು, ಇಲ್ಲಿ ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್. ಕರೆಕ್ಟ್ ಇಲ್ಲಿ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ ಐ ಜಂಪ್ಡ್ ಓವರ್ ದ ಫೆನ್ಸ್. ಆಪ್ಷನ್ 3 ಕರೆಕ್ಟ್. ಇಲ್ಲಿ 63rd ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತಾ? ದ ಮೋಸ್ಟ್ ಇಂಟ್ರೆಸ್ಟಿಂಗ್. ಇದು ಕರೆಕ್ಟ್, ಆಪ್ಷನ್ 4. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. 64th, ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ಕೊಟ್ಟಿದ್ದಾರೆ. ಸೊ ಅಲಾಂಗ್, ಇಂಟು, ಇನ್, ಆಫ್. ಹೌದಾ? ಇಲ್ಲಿ ಯಾವುದಕ್ಕೆ ಯಾವುದು ಯೂಸ್ ಮಾಡ್ತೀವಿ ಅನ್ನೋದು ನಾವು ಬರಿಬೇಕಾಗತ್ತೆ. ಈಗ ಅಲಾಂಗ್ ಎದಕ್ಕೆ ಮಾಡ್ತೀವಿ? ಇದು ಇನ್ ಅನ್ನೋದು ಮೂಮೆಂಟ್ ಬರುತ್ತೆ. ಅಂದರೆ ಯಾವುದೇ ಒಂದು ಮೂಮೆಂಟಲ್ಲಿ ಇನ್ನನ್ನು ಯೂಸ್ ಮಾಡ್ತೀವಿ ಜಾಸ್ತಿಯಾಗಿ. ಓಕೆ, ಆಮೇಲೆ ಅಲಾಂಗ್ ದ ಈಸ್ಟ್ ಸೈಡ್ ಅಂದರೆ ಡೈರೆಕ್ಷನ್. ಇಂಟು ಪೊಸಿಷನ್. ಇನ್ ಮೂಮೆಂಟ್. ಆಫ್ ಎಲ್ವನೇಮ್. ಓಕೆ, ಸೊ ಇದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಚೂಸ್ ದ ಕರೆಕ್ಟ್ ಆನ್ಸರ್. ಹೀ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಹೀ ಕಟ್ ಮೈ ಹೇರ್ ಅಂದರೆ ಇಲ್ಲಿ ಏನಾಗ್ತದೆ? ದ್ಯಾನ್ ಇದೆ ಅಂದರೆ ಇಲ್ಲಿ ಯಾವ ಡಿಗ್ರಿ ಬರುತ್ತಾ? ಕಂಪೇರಿಟಿವ್ ಡಿಗ್ರಿ ಬರ್ತದೆ. ಪಾಸಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಆಮೇಲೆ ಕಂಪೇರಿಟಿವ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಗುಡ್, ಬೆಟರ್, ಬೆಸ್ಟ್. ಹೌದಾ? ಈಗ ನಾವು ಏನು ಮಾಡ್ತೀವಿ ಇಲ್ಲಿ? ಬೆಟರನ್ನೇ ಯೂಸ್ ಮಾಡ್ತೀವಿ. ಹಾಗೆ ಹೀ ಕಟ್ ಮೈ ಹೇರ್ ಮೋರ್ ಕ್ವಿಕ್ ಅಥವಾ ಕ್ವಿಕ್ಕರ್. ಸೊ ಇಲ್ಲಿ ಏನಾಗ್ತದೆ? ಕ್ವಿಕ್ಕರ್. ಹೀ ಕಟ್ ಮೈ ಹೇರ್ ಕ್ವಿಕ್ಕರ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಆಪ್ಷನ್ 4 ಇಸ್ ದ ಕರೆಕ್ಟ್. ಇದು ಕಂಪೇರಿಟಿವ್ ಡಿಗ್ರಿ. ಕ್ವಿಕ್, ಕ್ವಿಕ್ಕರ್, ಕ್ವಿಕೆಸ್ಟ್. ನೆಕ್ಸ್ಟ್ 66th, ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? ಬೇಕಾನ್ ಸೇಸ್ ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಅ ರೆಡಿ ಮ್ಯಾನ್. ಬೇಕಾನ್ ಸೇಸ್, ಇಲ್ಲಿ ಸೇಸ್ ಅನ್ನೋದು ಏನಾಗ್ತದೆ? ಇಲ್ಲಿ ಈ ಥರ ಕಾಮ ಬರ್ತದೆ.
ಏನು ಸೇಸ್ ಏನು ಹೇಳಿದಾನ, ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಅ ರೆಡಿ ಮ್ಯಾನ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗುತ್ತೆ. ಐಡೆಂಟಿಫೈ ದ ಫಿಗರ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಪರ್ಸೋನಿಫಿಕೇಶನ್ ಆಗ್ತದೆ. ಡೆತ್, ಬಿ ನಾಟ್ ಪ್ರೌಡ್. ನೆಕ್ಸ್ಟ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ದ ಲೆಟರ್ಸ್ ಅನ್ ಈಸ್ ನಾಟ್ ಎ ಪ್ರಿಫಿಕ್ಸ್. ಅಂಡರ್. ನೋಡಿ 69ನೇ ಕ್ವಶನು. ವಿಚ್ ಆಫ್ ದಿ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಮೇಕ್ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್. ಮೈ ಶೆಲ್ಸ್ ಮಿಲ್ಕ್ 50 rupees a liter. A liter or per liter is the same. Okay, a liter. It makes the same sense. So option 1 is the correct. Next, last question. Fill the blanks with the suitable articles. A thing of the beauty is a joy forever. ಸೊ ಇಲ್ಲಿ ಆಪ್ಷನ್ 4 ಆಗುತ್ತೆ. ಇಲ್ಲಿ ಆರ್ಟಿಕಲು ಫಸ್ಟಲ್ಲಿ ಕೂಡ ಎ ಬರುತ್ತೆ, ಸೆಕೆಂಡಲ್ಲಿ ಕೂಡ ಎ ಬರುತ್ತೆ. ಅ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್. ಓಕೆ, ಸೊ ಇವು ಇಂಗ್ಲೀಷ್ ಕ್ವಶನ್ಸ್ ಅದು. ಸೊ ನೆಕ್ಸ್ಟ್ ಸೆಷನಲ್ಲಿ ಕನ್ನಡ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ